ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ಕನ್ಫ್ಯೂಷನ್ ಟ್ರೇಡಿಂಗ್ ಸೆಷನ್ ಅಂತ ಹೇಳ್ಬೋದು. ಇವತ್ತಿನ ದಿನ 18th ಫೆಬ್ರವರಿ ಮಂಗಳವಾರ. ಸೊ ಇವತ್ತಿನ ದಿನ ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿ ಕೂಡ ಇತ್ತು, ಹಾಗೂ ಮಾರ್ಕೆಟ್ ಅಲ್ಲಿ ನಾವು ಓಪನಿಂಗ್ ಫ್ಲಾಟ್ ಅಲ್ಲಿ ನೋಡಿದ್ವಿ. ಸೊ ಅಗೇನ್ ಫ್ಲಾಟ್ ಓಪನ್ ಆದ್ಮೇಲೆ ಎಂದಿನ ದಿನ ರೀತಿ ಅಂದ್ರೆ ಕಳೆದ ದಿನಗಳಲ್ಲಿ ನಾವು ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಏನು ಪ್ರಾಫಿಟ್ ಬುಕಿಂಗ್ ಅಥವಾ ಇನಿಷಿಯಲಿ ಕರೆಕ್ಷನ್ ನೋಡ್ತಾ ಇದೀವಿ. ಯಾರೆಲ್ಲ ಬಿಯರ್ಸ್ ಇರ್ತಾರೆ ಇನಿಷಿಯಲಿನೇ ಅವರು ಅಗ್ರೆಸಿವ್ ಆಗಿರ್ತಾರೆ. ಸೊ ಅದೇ ರೀತಿ ಇವತ್ತಿನ ದಿನ ಕೂಡ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಬಂತು. ನಿಫ್ಟಿ ಅಗೇನ್ 22,800 ಆಲ್ಮೋಸ್ಟ್ 800 ಹತ್ರ ಬಂದಿತ್ತು. ಆದ್ರೆ 11 ಗಂಟೆ ನಂತರ ಅಗೇನ್ ಆ ಲೆವೆಲ್ ಇಂದ ಸಪೋರ್ಟ್ ತಗೊಂಡು ನಿಫ್ಟಿ ರಿಕವರಿ ಆಯ್ತು. ಸೊ ಇಲ್ಲಿ ಬುಲ್ಸ್ 22,800 ಹತ್ರ ಆಕ್ಟಿವ್ ಆಗಿದ್ದಾರೆ ಅಂತ ಮತ್ತೊಂದು ಸರಿ ಅವರು ಪ್ರೂವ್ ಮಾಡಿದ್ರು. ಕಳೆದ ತಿಂಗಳಲ್ಲಿ ಜನವರಿ 27 ಅಂದು ಈ ಲೆವೆಲ್ ನ ನಿಫ್ಟಿ ಟೆಸ್ಟ್ ಮಾಡಿ ರಿಕವರಿ ಮಾಡಿದ್ದು. ಆದ್ರೆ ಫೆಬ್ರವರಿ ಮಂತ್ ಅಲ್ಲಿ 1 ಬಾರಿ 2 ಬಾರಿ 3 ಬಾರಿ 4ನೇ ಬಾರಿ ನಿಫ್ಟಿ 22,800 ನ ಟೆಸ್ಟ್ ಮಾಡಿ ರಿಕವರಿ ಕಾಣ್ತಾ ಇದೆ. ಏನಾದ್ರೂ ಈ ಲೆವೆಲ್ ನ ಬ್ರೇಕ್ ಆಗಿ ಕೆಳಗಡೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಅಗೇನ್ ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಇವತ್ತಿನ ದಿನ ABB ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂತು. ಇದರ ಪ್ರಾಫಿಟ್ 56% ರೈಸ್ ಆಗಿತ್ತು, ಅರೌಂಡ್ 528 crores ಅಷ್ಟು ಅಂತ. ಸೊ ಅದಕ್ಕಾಗಿ ಇನಿಷಿಯಲಿ ABB ಸ್ಟಾಕ್ 4% ವರೆಗೆ ಅಪ್ ಮೂವ್ ನ ತೋರಿಸಿತ್ತು. ಅದನ್ನ ನೀವು ಇಲ್ಲಿ ಚಾರ್ಟ್ ಅಲ್ಲಿ ನೋಡಬಹುದು. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ಒಂದು ಒಳ್ಳೆ 4% ವರೆಗೆ ಮೂವ್ಮೆಂಟ್ ಅನ್ನ ಕೊಟ್ಟಿತ್ತು. ಆದ್ರೆ ಇಲ್ಲಿ ಯಾವಾಗ ಮ್ಯಾನೇಜ್ಮೆಂಟ್ ಕಡೆಯಿಂದ ಕಾನ್ಕಲ್ ಆಯ್ತು, ಅದರಲ್ಲಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಷ್ಟು ಕಾನ್ಫಿಡೆಂಟ್ ಕಾಣದೇ ಇರೋ ಕಾರಣ ಹೈಯರ್ ಲೆವೆಲ್ ಇಂದ ಆಲ್ಮೋಸ್ಟ್ 7% ಅಷ್ಟು ಕರೆಕ್ಷನ್ ABB ಇಂಡಿಯಾ ಶೇರ್ಸ್ ಕಂಡಿತ್ತು. ಸೊ ಯಾವುದೇ ಶೇರ್ಸ್ ನ ಈ ರೀತಿ ಅಪ್ ಮೂವ್ ಅಥವಾ ಶಾರ್ಪ್ ಡೌನ್ ಮೂವ್ಗೆ ಕಾರಣ ಏನಾದ್ರೂ ಒಂದು ನ್ಯೂಸ್ ಇರುತ್ತೆ ಅಂತ ನಮ್ಗೆ ತಿಳಿದಿರ್ಬೇಕಾಗತ್ತೆ. ಹಾಗಾಗಿ ನಾವು ಯಾವುದೇ ಸ್ಟಾಕ್ ಗಳಲ್ಲಿ ಅಥವಾ ಮಾರ್ಕೆಟ್ ಅಲ್ಲಿ ಪೊಸಿಷನ್ ತಗೋಬೇಕಾದ್ರೆ ನ್ಯೂಸ್ ನ ಹಾಗೂ ಟೆಕ್ನಿಕಲ್ಸ್ ನ ಕಂಪಲ್ಸರಿ ಫಾಲೋ ಮಾಡ್ಬೇಕಾಗತ್ತೆ. ಸೊ ಇದು ನಿಮ್ಗೆ ತಿಳಿದಿರ್ಲಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅದಲ್ಲದೆ ಟೆಸ್ಲಾ ಭಾರತದಲ್ಲಿ 13 ಮೇಜರ್ ಜಾಬ್ಸ್ ನ ಆಫರ್ ಮಾಡ್ತಿದೆ. ಕಳೆದ ವಾರ ನರೇಂದ್ರ ಮೋದಿ ನಮ್ಮ PM US ವಿಸಿಟ್ ಮಾಡಿದ್ರು. ಟೆಸ್ಲಾ ಇಲಾನ್ ಮಸ್ಕ್ ಜೊತೆ ಮೀಟಿಂಗ್ ಆಗಿದ್ರು. ಆಗ ಮೀಟಿಂಗ್ ಅಲ್ಲಿ ಅವ್ರೇನು ಟೆಸ್ಲಾ ಕಂಪ್ನಿಗೆ ಇಂಡಿಯನ್ ಮಾರ್ಕೆಟ್ ಗೆ ವೆಲ್ಕಮ್ ಮಾಡಿದ್ದಾರೆ. ಅದ್ರ ಕಾರಣ ಈಗ ಟೆಸ್ಲಾ ಇಂಡಿಯನ್ ಮಾರ್ಕೆಟ್ ಗೆ ಬರೋಕೆ ತಯಾರಾಗಿದೆ. ಸೊ ಈಗ ಟೆಸ್ಲಾ ಕಂಪನಿ ಇಂಡಿಯನ್ ಮಾರ್ಕೆಟ್ ಗೆ ಬಂದ್ರೆ ಇಂಡಿಯಾ ಆಟೋ ಕಂಪನಿಗಳು ಟಾಟಾ ಮೋಟಾರ್ಸ್, ಮಹೀಂದ್ರ, ಮಾರುತಿ ಈ ತರ ಕಂಪನಿಗಳಿಗೆ ಎಫೆಕ್ಟ್ ಆಗುತ್ತಾ ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗಿ ಇನಿಷಿಯಲಿ ಎಫೆಕ್ಟ್ ಆಗುತ್ತೆ. ಆದ್ರೆ ಯಾವಾಗ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಆಗ ಇನ್ನೋವೇಷನ್ಗೆ ಸ್ವಲ್ಪ ಪ್ರಾಮುಖ್ಯತೆ ಸಿಗುತ್ತೆ. ಆಗ ನಮ್ಮ ಕಂಪ್ನಿಗಳು ಹೇಗೆ ಟೆಸ್ಲಾಗೆ ಕಾಂಪೀಟ್ ಮಾಡಿ ಸರ್ವೈವ್ ಆಗ್ತವೆ ಅದ್ರ ಪ್ರಕಾರ ಆ ಕಂಪ್ನಿಗಳ ಗ್ರೋತ್ ಇರುತ್ತೆ. ಹಾಗಾಗಿ ನಮ್ಮ ಭಾರತದ ಕಂಪ್ನಿಗಳು ಟೆಸ್ಲಾಗೆ ಹೇಗೆ ಕಾಂಪೀಟ್ ಮಾಡ್ತವೆ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ. ಇನ್ನು ನಾವು ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಈಗ ನಿಫ್ಟಿ ಕ್ಲೋಸಿಂಗು 22,923 ಹತ್ರ ಬಂದಿದೆ. ಫ್ಲಾಟ್ ಕ್ಲೋಸಿಂಗ್ ಅಂತಾನೆ ಹೇಳ್ಬೋದು. -14 ಪಾಯಿಂಟ್ಸ್ ಮಾತ್ರನೇ ನೆಗೆಟಿವ್. ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿ ಇಲ್ಲಿ -29 ಪಾಯಿಂಟ್ಸ್ ಫ್ಲಾಟ್ ಕ್ಲೋಸಿಂಗ್, ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ 171 ಪಾಯಿಂಟ್ಸ್ ನೆಗೆಟಿವ್ ಕ್ಲೋಸಿಂಗ್ ಇದೆ. ಆದ್ರೆ ಇಲ್ಲಿ ಕೂಡ ಇನಿಷಿಯಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ವಾಲಟಿಲಿಟಿ ಇತ್ತು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ನಾವು ಆಲ್ಮೋಸ್ಟ್ ಫ್ಲಾಟ್ ಕ್ಲೋಸಿಂಗ್ ನ ನೋಡಿದ್ವಿ. ಇನಿಷಿಯಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಕರೆಕ್ಷನ್ ಬಂತು, ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಇಲ್ಲಿ ರಿಕವರಿ ಬಂದಿದ್ದು 11,136 ಹತ್ರ ಕ್ಲೋಸಿಂಗ್ ಬಂದಿದೆ. ಇನ್ನು ನಾವು ಇನ್ನೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್. ಇದೇನು ಫೇರ್ ಇಂಡೆಕ್ಸ್ ಇದೆ ಇದು ಇನ್ನೂ 15 ಮೇಲೆನೆ ಇದೆ, 15.66 ಹತ್ರ. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ಇಲ್ಲಿ ಅಗೇನ್ ಇದು 16 ಮೇಲೆ ಹೋಗಿತ್ತು. ಸೊ 15 ಮೇಲೆ ಇರೋವರೆಗೂ ನನಗೆ ಇನ್ನು ಮಾರ್ಕೆಟ್ ಅಲ್ಲಿ ಫಿಯರ್ನೆಸ್ ಇರುತ್ತೆ. ಸೊ ಕರೆಕ್ಷನ್ ಬರೋ ಚಾನ್ಸಸ್ ಇರ್ತಾವೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇನೆ. ಸೊ ಇದು ಯಾವಾಗ 15 ಕೆಳಗಡೆ ಬಂದು ಈ ಎಲ್ಲ ಮೂವಿಂಗ್ ಆವರೇಜ್ ಕೆಳಗಡೆ 14.7 ಕೆಳಗಡೆ ಬಂದ್ರೆ ಸೊ ಆಗ ಸ್ವಲ್ಪ ನಾವು ಮಾರ್ಕೆಟ್ ಅಲ್ಲಿ ಫಿಯರ್ನೆಸ್ ಕಡಿಮೆ ಆಗೋ ರಿಕವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಂಡಿಯಾ ವಿಕ್ಸ್ ನ ಕೂಡ ಆಡ್ ಮಾಡಿ ಟ್ರ್ಯಾಕ್ ಮಾಡಬಹುದಾಗುತ್ತೆ. ಇನ್ನು ನಾವು US ಕಡೆ ಚೆಕ್ ಮಾಡಿದ್ರೆ US ಡಾಲರ್ ಇಂಡೆಕ್ಸ್ ಇದು 106.9 ಹತ್ರ ಇದೆ, ನ್ಯೂಟ್ರಲ್ ಆಗಿದೆ. US 10-year ಬಾಂಡ್ yield 4.5 ಹತ್ರ ಇದೆ, ಇದನ್ನು ನ್ಯೂಟ್ರಲ್ ಆಗಿದೆ. ನೆಕ್ಸ್ಟ್ ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು ಕಳೆದ ದಿನ ಸ್ವಲ್ಪ ಕಡಿಮೆ ಆಗ್ತಾ 86.55 ವರೆಗೆ ಬಂದಿತ್ತು. ಅಗೇನ್ ಇದು
0.8 ಹತ್ರ ಹೋಗಿದೆ. ಸೊ ಇದು ಅಗೇನ್ 87 ಮೇಲೆ ಹೋದ್ರೆ ಸ್ವಲ್ಪ ಇಂಡಿಯನ್ ಮಾರ್ಕೆಟ್ ಅಲ್ಲಿ ವೀಕ್ನೆಸ್ ಇರುತ್ತೆ. ಸೊ ಇದು ಯಾವ ರೀತಿ ಮೊಮೆಂಟಮ್ ಕೊಡುತ್ತೆ ಅಂತ ನಾವು ನೋಡ್ಬೇಕಾಗತ್ತೆ. ಇನ್ನು ಬ್ರೆಡ್ ಕ್ರೂಡ್ ಆಯಿಲ್ 75 ಹತ್ರ ಇದೆ. ಸೊ ಇಲ್ಲಿಂದ ಕೂಡ ನಾನು ಸದ್ಯಕ್ಕೆ ನ್ಯೂಟ್ರಲ್ ಅಂತಾನೆ ತಗೋತಾ ಇದ್ದೀನಿ. ಇದು ಟುವರ್ಡ್ಸ್ 77-78 ಹೋದ್ರೆ ಅದು ಆಕ್ಚುಲಿ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಕೊಡೋ ಚಾನ್ಸಸ್ ಇರುತ್ತೆ. ಇನ್ನು US ಮಾರ್ಕೆಟ್ ನಿನ್ನೆ ದಿನ ಕ್ಲೋಸ್ ಆಗಿತ್ತು. ಇವತ್ತು 3 ದಿನಗಳ ಲಾಂಗ್ ವೀಕೆಂಡ್ ನಂತರ ಓಪನ್ ಆಗುತ್ತೆ. ಅಲ್ಲಿ US ಮಾರ್ಕೆಟ್ ಅಲ್ಲಿ ಯಾವ ರೀತಿ ಮೊಮೆಂಟಮ್ ಬರುತ್ತೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇನ್ನು ನಾವು ಕ್ವಿಕ್ ಆಗಿ ಆಪ್ಷನ್ ಚೈನ್ ನೋಡಿದ್ರೆ ಇಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 15 lakhs ಆದ್ರೆ ಕಾಲ್ ಸೈಡ್ ಅಲ್ಲಿ 20 lakhs ಇದೆ. ಸೊ ಇನ್ನು ಇಲ್ಲಿ ಬಿಯರ್ಸ್ ಆಕ್ಟಿವ್ ಆಗಿದ್ದಾರೆ. ಸೊ ಇಲ್ಲಿ ಈಗ ಅರ್ಧ ಮನಿ 23,000 ಅಂತ ನಾವು ತಗೊಂಡ್ರೆ ಆಕ್ಚುಲಿ 22,950 ನಾವು 23,000 ಸೈಕಾಲಜಿಕಲ್ ಲೆವೆಲ್ ನ ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 83,000 ಓಪನ್ ಇಂಟ್ರೆಸ್ಟ್ ಇನ್ನು ಇದಾವೆ ಕಾಲ್ ಸೈಡ್ ಅಲ್ಲಿ. ಇನ್ನು ಪುಟ್ ಸೈಡ್ ಅಲ್ಲಿ 41 lakhs ಮಾತ್ರನೇ ಇಲ್ಲಿ ಇದಾವೆ. ಸೊ 23,000 ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. 23,000 ಮೇಲೆ ನಿಫ್ಟಿ ಸಸ್ಟೈನ್ ಆದ್ರೆ ಆಗ ಶಾರ್ಟ್ ಕವರಿಂಗ್ ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಲ್ಲಿಂದ ನೆಕ್ಸ್ಟ್ ರೆಸಿಸ್ಟೆನ್ಸ್ 23,200 ಆಗಿರುತ್ತೆ. ಅಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು 23,500 ಹತ್ರ. ಇದನ್ನ ನಾವು ನೋಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಸಪೋರ್ಟ್ ಅಂತ ಬಂದ್ರೆ 22,800 ನಾವು ಏನ್ ಡಿಸ್ಕಸ್ ಮಾಡ್ತಾ ಇದೀವಿ ಅದೇ ಲೆವೆಲ್ ಆಗಿರುತ್ತೆ. ಸೊ ಈಗ ನಾವು ನಿಫ್ಟಿನಲ್ಲಿ ನೆಕ್ಸ್ಟ್ ಅಗ್ರೆಸಿವ್ ಮೂವ್ಮೆಂಟಮ್ ನ 23,050 ಮೇಲೆ ನೋಡ್ಬೋದು. ಅಲ್ಲಿಂದ ಬರೋ ಮೂಮೆಂಟಮ್ 23,200 23,200 ಮೇಲೆ ಸಸ್ಟೈನ್ ಆದ್ರೆ ಟುವರ್ಡ್ಸ್ 23,500 ಹೋಗೋ ಚಾನ್ಸಸ್ ಇರುತ್ತೆ. ಸೊ ಮಧ್ಯದಲ್ಲಿ ಇಲ್ಲಿ ಮೂವಿಂಗ್ ಯಾವರೇಜಸ್ ಇದಾವೆ. ಸೊ ಅಲ್ಲಿ ನಿಫ್ಟಿ ಕನ್ಸಾಲಿಡೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಪಾರ್ಟೆಂಟ್ ಆಗಿ ನಿಫ್ಟಿ 23,050 ಮೇಲೆ ಸಸ್ಟೈನ್ ಆಗೋದಾಗಿರುತ್ತೆ. ಇನ್ನು ನಿಫ್ಟಿ ಅಗೇನ್ ಏನಾದ್ರು ಕೆಳಗಡೆ ಬಂದು ಈಗಿನ ಬಾರಿ 22,800 ನ ಬ್ರೇಕ್ ಆಗಿ ಅಲ್ಲಿ ಕೆಳಗಡೆ ಟೈಮ್ ಸ್ಪೆಂಡ್ ಮಾಡ್ತು ಅಂತಂದ್ರೆ ಖಂಡಿತವಾಗಿ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಅದು ನಿಫ್ಟಿನ ಕೆಳಗಡೆ 22,600 500 ವರೆಗೂ ತಗೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ ಕೂಡ ನೀವು ನೋಟ್ ಮಾಡ್ಕೊಂಡೆ ಇರಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೆಕ್ಸ್ಟ್ ಅಪ್ ಮೂವ್ ಈ ಮೂವಿಂಗ್ ಅವರೇಜಸ್ ಗಳ ಮೇಲೆ ಅದು 49,400 ಆಗಲಿ ಅಥವಾ 49,500 ಮೇಲೆ ಮಾತ್ರನೇ ನಾನು ನೆಕ್ಸ್ಟ್ ಮೂವ್ಮೆಂಟ್ ಅದು ಬ್ಯಾಂಕ್ ನಿಫ್ಟಿನ 50,000 ಹಾಗೂ 50,300 ಅಥವಾ 400 ವರೆಗೆ ನೋಡ್ತಾ ಇದೀವಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 49,500 ಮೇಲೆ ಮಾತ್ರನೇ ನಾವು ಅಗ್ರೆಸಿವ್ ಲಾಂಗ್ ನೋಡೋಣ. ಹಾಗೂ ಬ್ಯಾಂಕ್ ನಿಫ್ಟಿ ಕೆಳಗಡೆ 48,800 ಬ್ರೇಕ್ ಆಯ್ತು ಅಂತಂದ್ರೆ ಈ ಲೆವೆಲ್ ಅದು 48,500 ಕೂಡ ಖಂಡಿತವಾಗಿ ಕೆಳಗಡೆ ಬ್ರೇಕ್ ಆಗಿ ಟುವರ್ಡ್ಸ್ 48,000 ಕಡೆ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಲೆವೆಲ್ಸ್ ಗಳನ್ನ ಮಾರ್ಕ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಪೊಸಿಷನ್ಸ್ ಗಳನ್ನ ತಗೊಳ್ಳೋಣ. ನಮ್ಮ ಪೊಸಿಷನ್ಸ್ ಗಳಿಗೆ ಸರಿಯಾದ ಸ್ಟಾಪ್ ಲಾಸ್ ಅಥವಾ ಸರಿಯಾದ ಹೆಡ್ಜಿಂಗ್ ನ ತಗೊಂಡು ನಾವು ಪೊಸಿಷನ್ಸ್ ನ ತಗೊಳ್ಳೋಣ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಲ್ಲಿವರೆಗೆ ನೋಡಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.